ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ಗೆ 6 ಎಳೆ ದಾರ ಮತ್ತು 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಮತ್ತು ದಾರನ ಬಟ್ಟೆಗೆ ಲಾಕ್ ಮಾಡಿಕೊಂಡು 4 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. ಲಾಕ್ ಮಾಡಿದಾದಮೇಲೆ 4 ಚೈನ್ಸು 1 2 3 4 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ 4 ಚೈನ್ಸ್ನ ಹಾಕ್ತಾಯಿದ್ದೀನಿ. 4 ಚೈನ್ಸ್ನ 2 ಟೈಮ್ಸ್ ಹಾಕ್ತಾಯಿದ್ದೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ಮತ್ತು 2 ಟೈಮ್ಸ್ 4 ಚೈನ್ ಆದಮೇಲೆ ಮತ್ತೆ ಈಗ 4 ಚೈನ್ಸ್ನ ಹಾಕ್ತಾಯಿದ್ದೀನಿ. 3 4 ಚೈನ್ಸ್ನ ಹಾಕಿ ನಾವು ಎಲ್ಲಿ ಲಾಕ್ ಮಾಡಿರ್ತೀವಿ ಫಸ್ಟ್ 4 ಚೈನು ಅದೇ ಜಾಗದಲ್ಲಿ ಈ 4 ಚೈನ್ನ ಲಾಕ್ ಮಾಡಬೇಕಾಗತ್ತೆ. ಅದು ಲೂಪ್ ಥರ ಫಾರ್ಮ್ ಆಗುತ್ತೆ. ನಾವು ಫಸ್ಟು 4 ಚೈನ್ ಲಾಕ್ ಮಾಡಿರ್ತೀವಲ್ಲ ಅದೇ ಜಾಗದಲ್ಲಿ 4 ಚೈನ್ನ ಲಾಕ್ ಮಾಡಬೇಕು. ನೋಡಿ, ಈ ರೀತಿ ಲೂಪ್ ಫಾರ್ಮ್ ಆಗುತ್ತೆ. ಈ ಲೂಪ್ ಹಾಕಿದ್ದಾದಮೇಲೆ ಈಗ 4 ಚೈನ್ನ 3 ಟೈಮ್ಸ್ ಹಾಕಬೇಕು. 1 2 3 4 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ನ ಫಸ್ಟಲ್ಲಿ ಲಾಸ್ಟ್ ಎಂಡಿಂಗಲ್ಲಿ 2 ಟೈಮ್ಸ್ ಬಿಡಬೇಕು. ಮಧ್ಯದಲ್ಲಿ ಮಾತ್ರ 4 ಚೈನ್ 3 ಟೈಮ್ಸ್ ಹಾಕಬೇಕಾಗತ್ತೆ. ಈಗ 2 ಟೈಮ್ಸ್ 4 ಚೈನ್ ಹಾಕಿದ್ದಾಯಿತು. ಈಗ ಥರ್ಡ್ ಟೈಮ್ ಹಾಕ್ತಾಯಿದ್ದೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು ಅಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ಮತ್ತು ಈ 4 ಚೈನ್ಸ್ನ ಹಾಕ್ಕೊಂಡು ನೋಡಿ 2 ಟೈಮ್ಸ್ 4 ಚೈನ್ ಹಾಕ್ಕೊಂಡು ಮತ್ತೆ ಲೂಪ್ ಹಾಕ್ಕೊಂಡು ಮತ್ತೆ 3 ಟೈಮ್ಸ್ ಹಾಕಿದ್ದೀನಿ. ಮತ್ತು ಈ 4 ಚೈನ್ನ ಹಾಕ್ಕೊಂಡು ಅದು ಫಸ್ಟ್ 4 ಚೈನನ್ನು ಲಾಕ್ನ ಮಾಡಿರ್ತೀವಲ್ಲ ಅದೇ ಜಾಗದಲ್ಲಿ ಈ 4 ಚೈನ್ನ ಲಾಕ್ನ ಮಾಡಬೇಕಾಗತ್ತೆ. 3 ಟೈಮ್ಸ್ 4 ಚೈನ್ನ ಹಾಕಿದ್ದಾದಮೇಲೆ ಮತ್ತೆ 4 ಚೈನ್ನ ಎಲ್ಲಿ ಫಸ್ಟ್ ಲಾಕ್ ಮಾಡಿರ್ತೀವಿ ಅದೇ ಜಾಗದಲ್ಲಿ ಲಾಕ್ನ ಮಾಡಿಕೊಂಡು ಲೂಪ್ನ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ಫುಲ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಈ ರೀತಿ ಬರುತ್ತೆ. ಸೆಕೆಂಡ್ ಸ್ಟೆಪ್ ಹಾಕೋದಕ್ಕೆ ನಾನು ಲೆಫ್ಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಥ್ರೆಡ್ನ ಕಟ್ ಮಾಡಿದೆ, ಹಾಗೆ ಬಟ್ಟೆನ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು 4 ಚೈನ್ನ ಹಾಕ್ಕೊತಾ ಇದ್ದೀನಿ. ನಾನು ಲೆಫ್ಟ್ ಸೈಡಿಂದ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. 4 ಚೈನ್ನ ಹಾಕ್ಕೊಂಡು ಮೊದಲು ಫಸ್ಟ್ ಸ್ಟೆಪ್ಪಲ್ಲಿ 4 ಚೈನ್ ಹಾಕಿರ್ತೀವಲ್ಲ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕಾಗುತ್ತೆ. ಮತ್ತು 4 ಚೈನ್ನ ಹಾಕ್ಕೊಂಡು ಲೂಪ್ ಪಕ್ಕದಲ್ಲಿ ಒಂದು 4 ಚೈನ್ನ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಯಾವುದೇ ರೀತಿ ಬಟ್ಟೆಗೆ ಟಚ್ ಮಾಡೋಂಗಿಲ್ಲ, ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿದ್ದಾದಮೇಲೆ ಈಗ ಅಲ್ಲಿಂದನೇ ಡೈರೆಕ್ಟಾಗಿ ಈ 4 ಚೈನ್ ಏನು ಗ್ಯಾಪ್ ಕಾಣಿಸ್ತಾ ಇದೆ ಲೂಪ್ ಮಾಡಿರ್ತೀವಲ್ಲ ಆ 4 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆಟ್ಸ್ನ ಹಾಕಬೇಕು. ಇದರ ಮೇಲೆ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಗ್ಯಾಪಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಲೂಪಿಂದ 1 ಮಾಡಿ ಮತ್ತೆ 2 ಲೂಪನ್ನ 1 ಮಾಡಬೇಕು. ಒಂದು ಡಬಲ್ ಕ್ರೋಶೆಟ್ ಆಯಿತು. ಮತ್ತು ಅದೇ ರೀತಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು
4 ಚೈನ್ ಗ್ಯಾಪಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಫಸ್ಟ್ 2 ಲೂಪ್ನ ಆನ್ ಮಾಡಿ ಮತ್ತೆ 2 ಲೂಪ್ನ ಆನ್ ಮಾಡಿದ್ದೀನಿ. ನಾನು ಟೋಟಲ್ 8 ಡಬಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. 3 ಡಬಲ್ ಕ್ರೋಶೆಟ್ಸ್ ಆಯಿತು. 4ನೇದು 4 5 6 6 7 8 ಡಬಲ್ ಕ್ರೋಶೆಟ್ ಆದಮೇಲೆ ನೋಡಿ ಲೂಪ್ 4 ಚೈನ್ ಹಾಕಿ ಅದೇ ಜಾಗದಲ್ಲಿ ಲಾಕ್ ಮಾಡಿರ್ತೀವಲ್ಲ, ಅದೇ ಫಸ್ಟ್ ಹೆಂಗೆ ಸ್ಟಾರ್ಟಿಂಗಲ್ಲಿ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿದ್ವಿ ಅದೇ ರೀತಿ ಎಂಡಿಂಗಲ್ಲಿ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಲೂಪ್ ಪಕ್ಕದಲ್ಲಿರೋದು ಚೈನ್ಗೆ ಲಾಕ್ನ ಮಾಡಬೇಕು. ಮತ್ತು 4 ಚೈನ್ನ ಹಾಕಿ ಲಾಕ್ನ ಮೇಲ್ಗಡೆ 4 ಚೈನ್ ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತು ಈಗ 4 ಚೈನ್ನ ಹಾಕ್ಕೊಂಡು 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಟಚ್ ಮಾಡ್ತಾಯಿಲ್ಲ, 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ಇದು ವಿತೌಟ್ ಬೀಡ್ಸ್ ಕುಚ್ಚು, ತುಂಬ ಎಲಿಗೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ಈಗ ಮತ್ತೆ 4 ಚೈನ್ನ ಹಾಕ್ಕೊಂಡು 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ಲೂಪ್ ಹಾಕೋದಕ್ಕಿಂತ ಫಸ್ಟ್ 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಅಲ್ಲಿಂದನೇ ಡೈರೆಕ್ಟಾಗಿ 4 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆಟ್ಸ್ನ ಹಾಕಬೇಕು. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಫಸ್ಟ್ 2 ಲೂಪ್ನ ಆನ್ ಮಾಡಿ ಮತ್ತೆ 2 ಲೂಪ್ನ ಆನ್ ಮಾಡಬೇಕು. ಅದೇ ರೀತಿ 8 ಡಬಲ್ ಕ್ರೋಶೆಟ್ಸ್ನ ಹಾಕ್ಕೋಬೇಕಾಗತ್ತೆ. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಗ್ಯಾಪಿಂದ ಥ್ರೆಡ್ನ ತೆಗೆದು ಫಸ್ಟ್ 2 ಲೂಪ್ನ ಆನ್ ಮಾಡಿ ಮತ್ತೆ 2 ಲೂಪ್ನ ಆನ್ ಮಾಡಬೇಕು. ಟೋಟಲ್ 8 ಡಬಲ್ ಕ್ರೋಶೆಟ್ಸ್ನ ಹಾಕಬೇಕಾಗತ್ತೆ. 4 ಚೈನ್ ಗ್ಯಾಪ್ಗೆ 8 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ ನಾನು. ತುಂಬ ಬೇಗನೂ ಆಗೋಗುತ್ತೆ ಈ ಡಿಸೈನು, ತುಂಬ ಈಸಿಯಾಗೂ ಇದೆ, ಬಿಗಿನರ್ಸ್ ಸಹ ಮಾಡ್ಬೋದು. ಸರಿ, ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ 8 ಡಬಲ್ ಕ್ರೋಶೆಟ್ ಆದಮೇಲೆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಮತ್ತು 4 ಚೈನ್ನ ಹಾಕ್ಕೊಂಡು 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಇದೇ ರೀತಿ ಫುಲ್ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಈಗ 3rd ಸ್ಟೆಪ್ಗೆ ನಾನು ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದು ರೈಟ್ ಸೈಡಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ 4 ಚೈನ್ ಲಾಕ್ನ ನಾವು ಫಸ್ಟಲ್ಲಿ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಲಾಕ್ ಮಾಡಿಕೊಂಡು ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿಕೊಂಡು 4 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 4 ಚೈನ್ಸ್ನ ಹಾಕ್ಕೊಂಡು 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು.
ಸೆಕೆಂಡ್ ಸ್ಟೆಪ್ಪಲ್ಲಿ 4 ಚೈನ್ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಈಗ ಮತ್ತೆ 4 ಚೈನ್ ಗ್ಯಾಪ್ಗೆ, ಸೆಕೆಂಡ್ 4 ಚೈನ್ ಗ್ಯಾಪ್ಗೆ 3 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. ಈ 4 ಚೈನ್ ಗ್ಯಾಪ್ಗೆ 3 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. 1 2 3 ಸಿಂಗಲ್ ಕ್ರೋಶೆಟ್ನ ಹಾಕಿ ಈಗ ಈ ರೀತಿ ಬರುತ್ತೆ. ಫಸ್ಟು 4 ಚೈನ್ ಹಾಕ್ಕೊಂಡು 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಮತ್ತು 3 ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಮತ್ತು ಈಗ 10 ಚೈನ್ಸ್ನ ಹಾಕ್ತಾಯಿದ್ದೀನಿ. 10 ಚೈನ್ಸ್ನ ಹಾಕ್ಕೊಂಡು ಆರ್ಚ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ, ಆ 4 ಚೈನ್ ಗ್ಯಾಪ್ಗೆ ಡೈರೆಕ್ಟಾಗಿ ಲಾಕ್ನ ಮಾಡ್ತಾಯಿದ್ದೀನಿ. 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡಿಕೊಂಡು ಲಾಕ್ ಮಾಡಿದಾದಮೇಲೆ 2 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. ಲಾಕ್ ಮಾಡಿದ್ದು ಸೇರಿ 3 ಸಿಂಗಲ್ ಕ್ರೋಶೆಟ್ ಆಗುತ್ತಲ್ಲ, ಆ ಕಡೆಯೂ 3 ಸಿಂಗಲ್ ಕ್ರೋಶೆಟ್ ಹಾಕಿ 10 ಚೈನ್ಸ್ನ ಹಾಕಿರೋದು. ಅದಕ್ಕೆ ಈ ಕಡೆಯೂ 10 ಚೈನ್ ಆದಮೇಲೆ 3 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. 3 ಸಿಂಗಲ್ ಕ್ರೋಶೆಟ್ ಆದಮೇಲೆ ಈಗ 4 ಚೈನ್ ಲಾಕ್ ಇರುತ್ತಲ್ಲ, ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕಾಗತ್ತೆ. 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಮತ್ತು 4 ಚೈನ್ನ ಹಾಕ್ಕೊಂಡು 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಇಲ್ಲಿ ಕುಚ್ಚು ಬರುತ್ತೆ, ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿ ಮತ್ತು ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ 3 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. 1 2 3 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊಂಡು 10 ಚೈನ್ಸ್ನ ಹಾಕ್ತಾಯಿದ್ದೀನಿ. 3 4 5 6 7 8 9 10 8 9 10 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡಿಕೊಂಡು ಇದೇ ರೀತಿ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಥರ್ಡ್ ಸ್ಟೆಪ್ ಈ ರೀತಿ ಬರುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ತಗೊಂಡು, ಗ್ರೀನ್ ಕಲರ್ ಥ್ರೆಡ್ನ ತಗೊಂಡು ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಏನು ಫಸ್ಟ್ 4 ಚೈನ್ ಹಾಕಿರ್ತೀವಲ್ಲ, ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. 4 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊತಾ ಇದ್ದೀನಿ. 1 2 3 4 ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. ಇದು ಇಲ್ಲಿ ಕುಚ್ಚು ಬರುತ್ತೆ, ನೀಟಾಗಿ ಕುತ್ಕೊಳ್ಳುತ್ತೆ ಕುಚ್ಚು ಹಾಕಿದ್ರೆ. ಮತ್ತು 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ. 4 ಸಿಂಗಲ್ ಕ್ರೋಶೆಟ್ನ ಹಾಕಿದ್ದಾದಮೇಲೆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿ ಇಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಏನು 10 ಚೈನ್ಸ್ನ ಹಾಕಿರ್ತೀವಲ್ಲ, ಆ ಗ್ಯಾಪ್ಗೆ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 10 ಚೈನ್ ಗ್ಯಾಪಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಫಸ್ಟ್ 2 ಲೂಪ್ನ ಒಂದು ಮಾಡಿ ಮತ್ತೆ 2 ಲೂಪ್ನ ಒಂದು ಮಾಡಿದ್ದೀನಿ. ಒಂದು ಡಬಲ್ ಕ್ರೋಶೆಟ್ ಆಯಿತು. 2 3 4 5
6 7 ಆ್ಯಂಡ್ ಫಸ್ಟು 8 ಡಬಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. 7 8 ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊಂಡು 3 ಚೈನ್ಸ್ನ ಹಾಕ್ಕೊಂಡು ಏನು ಡಬಲ್ ಕ್ರೋಶೆಟ್ 8 ಡಬಲ್ ಕ್ರೋಶೆಟ್ಸ್ ಹಾಕಿರ್ತೀವಲ್ಲ, 8 ಡಬಲ್ ಕ್ರೋಶೆಟ್ ಮೇಲೆ ಒಂದು ಚೈನ್ ಇರುತ್ತಲ್ಲ, ಚೈನ್ಗೆ ಈ 3 ಚೈನ್ಸ್ನ ಲಾಕ್ನ ಮಾಡ್ಕೊತಾ ಇದ್ದೀನಿ. ಮೇಲೆಡೆ ಎಲ್ಲ ಚೈನ್ ಮೇಲೆ ಲಾಕ್ನ ಮಾಡಿಕೊಂಡ್ರೆ ಇದು ಪಿಕಾಟ್ ಆಗುತ್ತೆ. ಇದು ಸೆಂಟ್ರಲ್ಲಿ ಬರುತ್ತೆ, ಅದಕ್ಕೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶೆಟ್ಸ್ನ ಕಂಟಿನ್ಯೂ ಮಾಡ್ತೀನಿ. 1 2 3 4 5 ಪಿಕಾಟ್ ಆದಮೇಲೆ 8 ಡಬಲ್ ಕ್ರೋಶೆಟ್ ಹಾಕಬೇಕು. ಫಸ್ಟ್ 8 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೆ, ಈಗ ಮತ್ತೆ 8 ಡಬಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. 6 7 8 ಡಬಲ್ ಕ್ರೋಶೆಟ್ಸ್ನ ಹಾಕಿ ಈಗ 8 ಡಬಲ್ ಕ್ರೋಶೆಟ್ನ ಹಾಕಿದ್ದಾದಮೇಲೆ ನೆಕ್ಸ್ಟ್ 4 ಚೈನ್ ಲಾಕ್ನ ಮೇಲ್ಗಡೆ 3 ಸಿಂಗಲ್ ಕ್ರೋಶೆಟ್ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ, 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಲಾಕ್ನ ಮಾಡಿದ್ದು ನೋಡಿ ಈ ರೀತಿ ಬರುತ್ತೆ ಆರ್ಚು, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಈಗ 4 ಚೈನ್ ಗ್ಯಾಪ್ಗೆ 4 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. 1 ಇಲ್ಲಿ ಕುಚ್ಚು ಬರುತ್ತೆ, 2 3 4 ಸಿಂಗಲ್ ಕ್ರೋಶೆಟ್ ಆದಮೇಲೆ 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿದ್ದಾದ್ಮೇಲೆ ನೋಡಿ 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. 4 ಚೈನ್ಗೆ 4 ಸಿಂಗಲ್ ಕ್ರೋಶೆಟ್ನ ಹಾಕಿ 4 ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಮತ್ತು ಅಲ್ಲಿಂದನೇ ಡೈರೆಕ್ಟಾಗಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 10 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆಟ್ಸ್ನ ಹಾಕಬೇಕು. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 10 ಚೈನ್ ಗ್ಯಾಪಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಫಸ್ಟ್ 2 ಲೂಪ್ನ ಆನ್ ಮಾಡಿ ಮತ್ತೆ 2 ಲೂಪ್ನ ಆನ್ ಮಾಡಬೇಕು. ಸೆಕೆಂಡ್ ಡಬಲ್ ಕ್ರೋಶೆಟ್, 2 3 ಇದೇ ರೀತಿ ಫುಲ್ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನೋಡಿ ಸೆಕೆಂಡ್ ಆರ್ಚ್ ಹಾಕಿದ್ದಾದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಯಾವುದೇ ಬೀಡ್ಸ್ ಯೂಸ್ ಮಾಡದೆ ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ. ಈ ಡಿಸೈನ್ ಕುಚ್ಚು ಎಲ್ಲ ಕಟ್ಟಿದಾದಮೇಲೆ ಈ ರೀತಿ ಕಾಣಿಸುತ್ತೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಬೋದು, ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.